गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತ ಇವತ್ತಿನ ನಿಜಗುಣರ ರಚಿಸಿದಂತಹ ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಆಧಾರದ ವಿಷಯ. ಇದರಲ್ಲಿ ಹಲವಾರು ವಿಚಾರಗಳನ್ನ ಅವರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಮನುಷ್ಯ ಹುಟ್ಟಿ ಬಂದದ್ದು ಯಾತಕ್ಕೆ, ಹುಟ್ಟಿ ಬಂದದಕ್ಕೂ ಏನ್ ಇಲ್ಲಿ ಈ ಶರೀರದಿಂದ ಏನ್ ಲಾಭ ತಗೊಳ್ಬೇಕು, ಏನ್ ಪಡ್ಕೊಳ್ಬೇಕು, ಅದಕ್ಕೆ ಮನುಜ ಕುಲ ಜನನದ ಲಾಭವುದು ಆರು ನಾನೆಂದು ವಿಚಾರಿಸುವಂಥದ್ದು, ಮತ್ತೆ ತಳುವುದೇ ಮಾಡ್ಬೋದಾವುದು ಭವಾರಣ. ತಡ ಮಾಡದೇನೆ ಮಾಡ್ಕೊಳ್ಳುವಂತ ಕೆಲಸ ಯಾವುದು ಅಂತಂದ್ರ ಈ ಜನನ ಮರಣ ರಹಿತರನ್ನಾಗಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಜಗತ್ತಿನ ಹೇಳ್ತಾರ, ಎಲ್ಲಾ ಮಹಾತ್ಮರು ಹೇಳುವಂಥದ್ದು ಇದನ್ನೇ, ಏನಿರ್ದೊಡೆ ನಮ್ ನಿಜ ಬೋಧೆ ಒಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು ಅಂತ ಹೇಳಿದಾರೆ. ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋದೇನು ಏನಾರ ಮಾಡು, ಏನಾರ ಪಡ್ಕೊ, ಎಲ್ಲ ವ್ಯರ್ಥ ವ್ಯರ್ಥ ಅಂತ 4 ವೇದಗಳಲ್ಲಿ ಮಹಾವಾಕ್ಯಗಳು ಇದನ್ನೇ ಹೇಳ್ತಾವ. ಅದಕ್ಕೆ ತೋರದೆಯೋ ಸುಖ ತೋರದೆಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವನಿಗೆ ಏನ್ ಮಾಡಿದ್ರೇನ್ರಿ, ಹೆಣಕ್ ಮಾಡಿದ ಶೃಂಗಾರ ಅಂತ ಹೇಳಿದಾರ ಅವರು. ಬೇರೆ ಬೇರೆ ಭಾವಿಸಿ ನಾವ್ ಏನೇನೋ ವಿಚಾರ ಮಾಡ್ತೀವಿ, ಏನೇನೋ ಯೋಚನೆ ಮಾಡ್ತೀವಿ ಅನ್ನೋದಲ್ಲ. ಇದು ಯಾರಿಗೆ ಹೇಳಿದಂಥದ್ದು? ಅಧಿಕಾರಿಗಳಿಗೆ ನೋಡ್ರಿ. ಅದಕ್ಕೆ ಇದು ಬ್ರಹ್ಮ ಜ್ಞಾನಕ್ಕೆ ಅಧಿಕಾರಿಗಳಿಗೆ ಬಹಳ ಮುಖ್ಯ ಅಂತ ಹೇಳುವಂಥದ್ದು ಇದಕ್ಕ. ತೋರದೆಯೋ ಸುಖ ತೋರದೆಯೋ ಬೇರೆ ಬೇರೆ ಭಾವಿಸಿ, ಬೇಕಾದಷ್ಟು ಯೋಚನೆ ಮಾಡಿ, ಬೇಕಾದಷ್ಟು ವಿಚಾರ ಮಾಡು. ಅದೇ ಏನೇನೋ ನೀನು ಯೋಚನೆ ಮಾಡ್ತೀನಿ, ಏನೇನೋ ವಿಚಾರ ಮಾಡ್ತೀನಿ, ಬೇರೆದೇನೇನೋ ಅರ್ಥಕೊಳ್ತೀನಿ, ಬೇರೆ ವಿದ್ಯೆಯನ್ನ ಪಡ್ಕೊಳ್ತೀನಿ. ನೀನು ಯಾವ ವಿದ್ಯೆ ಪಡ್ಕೊಂಡ್ರೆ ನೀನ್ ನಡೆಯಬರ್ಕಂತಾರ ಬ್ರಹ್ಮಜ್ಞಾನ. ಯಾಕಂದ್ರ ಮನುಷ್ಯ ನರ ಜನ್ಮದಿಂದ ದಿಶದೋಳು ಮಿಗಿಲುಂಟೆ ಅಂತ ಹೇಳ್ಯಾರ. ಮನುಷ್ಯನ ಶರೀರ ತೊಟ್ಕೊಂಡು ಬಂದು ಇಂಥ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿಲ್ಲ ಅಥವಾ ತಿಳ್ಕೊಳ್ಳದೆ ಇದ್ರ ನಿನ್ನ ಜನ್ಮ ವ್ಯರ್ಥಪ್ಪ. ಮಹಾತ್ಮರು ಎಷ್ಟು ಚಂದ ಹೇಳ್ತಾರೆ, ತಳುವುದೇ ಮಾಡ್ಬೋದಾವುದು ಭವಾರಣ. ಬೇಗ ಮಾಡ್ಕೊಳ್ಳುವಂತ ಕೆಲಸ ಇದು. ಯಾಕಂದ್ರೆ ಶರೀರ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಹಾಗಾಗಿ ಮಹಾತ್ಮರು ಹೇಳ್ತಾರೆ, ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವು ನೆನೆನೆನೆದು ಸಾಯಸವ ನೆನೆನೆನೆದಂತ ಬಹಳಷ್ಟು ಹೆಚ್ಚಿನ ಮಹತ್ವ ಕೊಟ್ರು. ಹಲವಾರು ವಿಚಾರಗಳನ್ನ ಅವರು ತತ್ವಮಸಿ ವಾಕ್ಯವನ್ನ ಹೇಳ್ತಾ ಹೇಳ್ತಾ ಬಂದಿದ್ದಾರೆ. ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಮಹಾತ್ಮರು ಕರುಣಾಮಯಿಗಳು. ನಮಗ್ ಬಹಳ ಬ್ಯಾಸರ ಬರ್ತದೆ, ಕೇಳಕ ಬ್ಯಾಸರ ಬರ್ತದಂದ್ರೆ ಅವ್ರು ಹೆಂಗ್ ಬರ್ದಿರ್ಬೇಕು ಹೇಳ್ರಿ, ಎಷ್ಟು ಕರುಣೆಯಿಂದ ಹೇಳಿರ್ಬೇಕು ನಮಗ. ಅವ್ರು ಬರ್ದದ್ದನ್ನ ನಾವು ನೋಡಕ್ ಆಗಂಗಿಲ್ಲ. ನಮಗ್ ಬಹಳ ಏನ್ರಪ್ಪ ಒಂದ್ 5-10 ನಿಮಿಷ ಟೈಮ್ ಆದ್ರೂ ಕೂಡ ಏನಪ್ಪ ಇದನ್ನ ಅಂತ ಕೇಳಾಕ ನಾವು ಅಷ್ಟು ಬ್ಯಾಸರ ಮಾಡ್ಕೊಳ್ತೀವಿ ಅಂದಾಗ, ಅವ್ರು ಈ ಜನ್ಮ ಬಂದದಲ್ಲ, ಇದನ್ನ ನಾವೇನ ಅನರ್ಥವಾಗಿ ಹಾಳು ಮಾಡ್ಕೊಳ್ಳೋದು ಬೇಡ, ಇದ್ರ ಸದುಪಯೋಗ ಮಾಡ್ಕೊಳ್ಳಿ. ಹಿಂಗ ಸತ್ತು ಹೋದ್ರ ಮತ್ತೆ ಯಾವ ನಾಯಿ ನರಿ ಜನ್ಮಕ್ ಬರ್ತವೇನಂತ ಎಷ್ಟು ಕರುಣೆ ತುಂಬಿ ಈ ವಾಕ್ಯಗಳನ್ನ ಹೇಳಿರ್ಬೋದು ಅವ್ರು. ಒಂದು ತಿಳಿದ್ರು ಒಂದು ತಿಳಿಲಿ, ಒಂದು ತಿಳಿದ್ರು ಒಂದು ತಿಳಿಲಿ ಅಂತ ಹೇಳಿ ಯಾಕೆ ಹೇಳಿದಾರ ಅವ್ರು, ಅರ್ಥ ಮಾಡ್ಕೋಬೇಕಲ್ಲ. ಅದಕ್ಕ ಈ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಇವು 3 ನಿನ್ ಬಲ್ಲಿ ಅದಾವಲ್ಲ ಏನ್ ಅಂತಕಣ ದೋಷಗಳು, ಆ ದೋಷಗಳನ್ನ ನಿವೃತ್ತಿ ಮಾಡೋದಕ್ಕೆ ಹೇಳ್ತಾರ. ಅವು ಎಲ್ಲವನ್ನ ಇಟ್ಕೊಂಡ್ ಕುಂತಿಯಲ್ಲ, ನಾನು ನಂದು ಅದಾಯ್ತು ಇದಾಯ್ತು ಇರದೇ ಇರುವಂತಹ ಕಸ ಕಡ್ಡಿ ಎಲ್ಲ ತುಂಬ್ಕೊಂಡು ಕುಂತಿಯಲ್ಲ, ಅವನ್ನೆಲ್ಲ ನಿವೃತ್ತಿ ಮಾಡೋದಕ್ಕೆ. ಎಷ್ಟು ಕರುಣಾಮಯಿಗಳು ಸದ್ಗುರುಗಳು. ಮಕ್ಕಳಿಗೆ ನಾವ್ ಹೇಳ್ಬೇಕಾದ್ರೆ 1 ಸಲ 2 ಸಲ ಹೇಳಿದ್ರೆ ನಡಿ ನಿಮ್ದೇನ್ ಕಿರಿಕಿರಿ, ಒಂಚೂರು ಹೇಳಿದ್ರೆ ತಿಳಿಯಂಗಿಲ್ಲ ಅಂತೀವಿ. ಆದ್ರೆ ಅವ್ರು ಹಂಗ ಹೇಳಿಲ್ಲ. ಅವ್ರು
ಭಗವಂತ ಎಷ್ಟು ಕರುಣಾಮಯಿ. ಕರ್ಮಕಾಂಡ ಹೇಳಿದಾನ, ಉಪಾಸನ ಕಾಂಡ ಹೇಳಿದಾನ. ತಿರುಗ ಇನ್ನ ತೀವ್ರ ಬುದ್ಧಿ ಇತ್ತು, ಜಾಣನಿದ್ದ. ಈ 3 ಮಕ್ಕಳಾದವ, ಎಲ್ಲರೂ ದಡ್ರೆ ಇರ್ತಾರೆ, ಎಲ್ಲರೂ ಹುಷಾರೇ ಇರ್ತಾರೆ. 3 ಮಕ್ಕಳ ಮೇಲೆ ಪ್ರೀತಿ ಇರ್ತದೆ. ಇವ ಸ್ವಲ್ಪ ದಡ್ಡ ಅದನ, ಈತ ಮಧ್ಯದತ್ತದಾನ, ಈತ ಬಹಳ ಚುರುಕದಾನ. ಆದ್ರೆ 3 ಮೇಲೆ ಇರುವಂತ ಪ್ರೀತಿ ಒಂದೇನೆ. ಚುರುಕಿದ್ದತ್ತೆ ಏನೋ ಒಂದು ಇಂಜಿನಿಯರ್, ಡಾಕ್ಟರ್ ಅಥವಾ ಏನೇನೋ ಆಫೀಸರ್ ಆಗಿಬಿಟ್ಟ, ಇನ್ನೊಬ್ಬ ಸ್ವಲ್ಪ ದಡ್ಡ ಅದನ್ರಿ ಆತನಕ್ಕಿಂತ ಅಂತ ವ್ಯಾಪಾರ ಮಾಡಕ್ ಹಚ್ತಾರ. ಇನ್ನೊಬ್ಬತ್ ಇನ್ನೂ ದಡ್ಡ ಅದನ್ರಿ ಅಂತಂದ್ರೆ ಅಥವಾ ಒಕ್ಕಲ್ತನ ಇಂಥವಂತೂ ಮಾಡ್ತಾರ. ಆದ್ರೆ ಇರುವಂತ ತಾಯಿ ತಂದಿ ಪ್ರೀತಿ ಒಂದೇ ತಾನೆ. ಅದ್ರಂಗ ಇಲ್ಲಿ ಹಂಗ ಸಾಯೋದ್ ಬೇಡ. ಎಷ್ಟು ಕರುಣಾಮಯಿ. ಕರ್ಮಾರ ಮಾಡಿ ಸಾಯ್ಲಿ, ಅಟ್ಲೀಸ್ಟ್ ಉಪಾಸನಾರ ಮಾಡಿ ಸಾಯ್ಲಿ. ಈತ ಬಹಳ ಹುಷಾರದನಂತಂದ್ರ ಜ್ಞಾನಕ್ಕೆ ಬಂದು ನನ್ನಂಗ ಆಗ್ಬಿಡ್ತಾನಿತ ಅಂತ ಅನ್ನುವಂತ ಒಂದು ಕರುಣೆ ನೋಡ್ರಿ ಭಗವಂತನ ಮೇಲೆ ಎಷ್ಟಿದೆ. ಆ ರೀತಿಯಾಗಿ 3 ರೀತಿಯಿಂದ ಬರ್ಕೊಂಡು ಬರ್ತಾರ ಅವ್ರ ವೇದಗಳಲ್ಲಿ. ಅದಕ್ಕ ಇಲ್ಲಿ ಶಿವಕಾರುಣ್ಯ ಸ್ಥಳ ಆಗಿರ್ಬೋದು, ಜೀವ ಸಂಬೋಧನ ನೀತಿ ಕ್ರಿಯೆ. ಶಿವಕಾರುಣ್ಯದಲ್ಲಿ ಶಿವನ ಒಂದು ಕೃಪೆಯನ್ನು ಪಡ್ಕೊಳ್ಳುವಂಥದ್ದು. ನನಗ್ ಬಂದಂತ ದುಃಖ ಹಿಂಗೈತಿ ನೋಡಪ್ಪ, ನನ್ನನ್ನು ಪರಿಹಾರ ಮಾಡು ಅಂತ ಕೇಳ್ಕೊಳ್ಳುವಂತಹ ಒಂದು ಕೋರಿಕೆ ಶಿವಕಾರುಣ್ಯ ಸ್ಥಳದಲ್ಲಿ ಶಿವನ ಒಂದು ಕೃಪೆಯನ್ನು ಪಡ್ಕೊಳ್ಳುವಂಥದ್ದು. ಜೀವ ಸಂಬೋಧನಾ ಸ್ಥಳದಲ್ಲಿ ನೀ ಏನೇನು ಇಟ್ಕೊಂಡು ಕುಂತಿಯಲ್ಲ, ಅದು ಇದು ನಂದು ನಿಂದು ಅದು ಇದು ಅಂತ ಕುತ್ಕೊಂಡಿಯಲ್ಲ, ಅಹಂಕಾರ ಮಮಕಾರ ಅಂತ ಇರದೇ ಇರುವಂತಹ ಒಂದು ಅನಾತ್ಮ ವರ್ಗದಲ್ಲಿ ಭಾವ ಮಾಡ್ಕೊಂಡು ಕುಂತಿಯಲ್ಲ, ಅದನ್ನು ಬಿಡುವ ಅಂತ ಹೇಳುವಂಥದ್ದು. ಒಂದು ನೀತಿಯಿಂದ ನಡ್ಕೋ ಅನ್ನುವಂಥದ್ದು. ನೀತಿ ಕ್ರಿಯಾದಲ್ಲಿ ಹಲವಾರು ವಿಚಾರಗಳನ್ನ ಹೇಳಿ ಮನಸ್ಸಿನಲ್ಲಿರುವಂತ ಅಂತ, ಯಾಕಂದ್ರೆ ಈ ಬೇರೆ ಹೊರಗಿನ ಒಂದು ಕಲ್ಮಶವನ್ನ ತೆಗಿಬಹುದಾದ್ರ ಅಂತಃಕರಣ ದೋಷ ತೆಗೆಯುವಂತ ಶಕ್ತಿ ಗುರುವಿನ ಹತ್ರನೇ ಇರ್ತದ. ಅದನ್ನೆಲ್ಲ ನಿವೃತ್ತಿ ಮಾಡಿ ಕೊನೆಗೆ ನಿನ್ನ ಆವರಣಕ್ಕೆ ಏನದಾವ ಏನೋ ನಿನ್ನ ಸ್ವರೂಪ ಆನಂದಕ್ಕೆ ಆವರಣ ಯಾವ್ದ ಅದನ್ನ ನಿವೃತ್ತಿ ಮಾಡುವಂತ ಕೆಲಸ ನಡೀತದೆ. ಯಾವುದಲ್ಲಿ? ಜ್ಞಾನ ಪ್ರತಿಪಾದನಾ ಸ್ತರದಲ್ಲಿ. ಇವಾಗ ಇಲ್ಲಿ ಪರಿಪೂರ್ಣ ಸ್ಥಿತಿಯನ್ನ ಹೇಳಿ ಈಗ ಹೇಳ್ತಾರ, ಸಚ್ಚಿದಾನಂದ ಹೆಂಗ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂತ ಈ ಸಮುದ್ರೋಪಾದಿಯಿಂದ ಕೂಡಿದಂಥದ್ದು. ಇದಕ್ಕೆ ಆವರಣಗಳೇನದಾವ? ಸಪ್ತಾವರಣ. ಇವು ಶರೀರಗಳಾಗಿರ್ಬೋದು, ಪಂಚಕೋಶಗಳಾಗಿರ್ಬೋದು, ಇವೆಲ್ಲ ಒಂದು ಮೇರೆಗಳನ್ನ ಅಂದ್ರೆ ಆವರಣವನ್ನ ತೆಗೆದು ಹಾಕಿ, ಮತ್ತೆ ಈ ಮತ್ತೆ ಮಾಯದ ಕಾರ್ಯ ಆದಂತ ಪ್ರಪಂಚ, ಈ ಪ್ರಪಂಚವನ್ನ ಈ ಎಲ್ಲದಕ್ಕೂ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ. ಇಂಥ ಅದ್ವಯವಾಗಿರುವಂಥದ್ದು, ಏಕವಾಗಿರುವಂತಹ ವಸ್ತು, ಪೂರ್ಣ ವಸ್ತು ಇದು. ಇದನ್ನ ಯಾರು ಬಲ್ಲವ್ರಪ್ಪ? ಅದಕ್ಕೆ ಹೇಳ್ತಾರ ಅವ್ರು, 6 ಬಲ್ಲರು ನಿಜಾನಂದ ಬೋಧಾಂಬುದಿ ಮೇರೆಯನ್ನೊಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರವನ್ನೆಲ್ಲವನ್ನು ಒಳಕೊಂಡು ಗಂಭೀರ ಅದ್ವಯಾತ್ಮಕವಾಗಿರುವುದ ಅಂತ ಹೇಳ್ತಾರೆ. ಯಾರು ಬಲ್ಲವರು ಜಗತ್ತಿನೊಳಗ? ಯಾಕಂತಂದ್ರ ಈ ಸಚ್ಚಿದಾನಂದ ಪರಿಪೂರ್ಣವಾಗಿರುವಂಥ ಇದಗ ಯಾವುದು ಒಂದು ಆವರಣ ಏನದ ಅದನ್ನ ಕಳೆದು, ಯಾವುದು ಕಾರ್ಯಕಾರಣವಾಗಿರುವಂಥದ್ದು ಪ್ರಪಂಚದ ಒಳವರೆಗೂ ತುಂಬಿರುವಂಥದ್ದು. ಈ ಪ್ರಪಂಚ ಏನ್ ಕಾಣಕತ್ತದಲ್ಲ, ಇದಕ್ಕ ಆಧಾರ ಅಧಿಷ್ಠಾನವಾಗಿರುವಂಥದ್ದು ನಿನ್ನ ಸ್ವರೂಪನೇ. ಇದು ಒಳಗ ತುಂಬ್ಯದ ಮತ್ತು ಹೊರಗೂ ತುಂಬ್ಯದ. ಈ ಸ್ವರೂಪ ಹೆಂಗಾಗ್ಯದಂತಂದ್ರ ಒಳಗೂ ತುಂಬ್ಯದ ಮತ್ತೆ ಹೊರಗೂ ತುಂಬಿದಂತ ಇಂಥ ಒಂದು ಅಖಂಡವಾಗಿರುವಂಥ ಅದ್ವಯವಾಗಿರುವಂಥದ್ದನ್ನ ಯಾರು ಬಲ್ಲವರು? ತಾನೇ ಬಲ್ಲವನು ನೋಡ, ತನ್ನ ಮಹಿಮೆಯಲ್ಲೇ ತಾನಿರುವಂಥದ್ದು ಪೂರ್ಣವಾದಂಥ. ಯಾಕಂದ್ರೆ ಅಪೂರ್ಣವಾದಂಥದ್ದು ಪೂರ್ಣ ವಸ್ತುವನ್ನು ಕಂಡಿಡಿಯಕ್ಕಾಗ್ತದೆ ನನ್ ಇಲ್ಲಲ್ಲ. ತಾನೇ ಬಲ್ಲವನಲ್ಲದೆ, ತನ್ನ ಬಿಟ್ರೆ ಜಗತ್ತಿನೊಳಗೆ ಬೇರೆ ತನಗ್ ತಿಳಿಯುವಂತವನ್ ಯಾರದಾರ ಹೇಳ್ರಿ? ಪರಮಾತ್ಮಗೆ ತಿಳಿಯುವಂಥದ್ದು ವಸ್ತು ಜಗತ್ತಿನೊಳಗೆ ಯಾರು ಇಲ್ಲ. ತನ್ನ ಅರಿವಿನ ಸ್ವರೂಪ, ಆ ಅರಿವಿನ ಸ್ವರೂಪವನ್ನ ತಿಳಿಯುವಂಥದ್ದು ಇನ್ನೊಂದು ವಸ್ತು ಇಲ್ಲೇ ಇಲ್ಲ. ತಾನೇ ಬಲ್ಲವನಲ್ಲದೆ ಎಲ್ಲಿ ತರೋದಪ್ಪ? ಅದಕ್ಕೆ ವ್ಯತಿರಿಕ್ತವಾಗಿರುವಂತ ಅನ್ಯರು ಯಾರು ಇದನ್ನ ಅರಿಲಿಕ್ಕೆ ಬರಂಗಿಲ್ಲ. ಯಾಕಂದ್ರ ತನಗ್ ಭಿನ್ನವಾಗಿರುವಂತ ವಸ್ತು ಅರಿಯುವಂಥವ್ರು ಯಾರಿಲ್ಲ, ತಾನೇ ತಾನು. ಇಲ್ಲಿ ಯಾಕಂತಂದ್ರ ಈ ಒಂದು ಮಾಯೆಯ ಭೂರಿ ವಿಕಾರವನ್ನೆಲ್ಲವನ್ನು ಒಳಕೊಂಡಂಥವನಿಗೆ ಇದು ಅರಿಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಇಲ್ಲ. ಯಾಕಂತಂದ್ರ ಈ ವಿಕಾರ ಮಾಯದ ಒಂದು ಕಾರ್ಯವಾದಂಥ ಈ ಪ್ರಪಂಚ ಏನೈತಿ, ಈ ಶರೀರ ನಂದು, ನಾನು ಅನ್ನುವಂಥದ್ದು, ಇಂದ್ರಿಯಗಳು ಮಾಡುವಂತ ಎಲ್ಲ ವ್ಯವಹಾರ ನಾನು ಅನ್ನುವಂಥದ್ದು, ನಾನು ಹಂಗದೀನಿ ನಾನು ಹಿಂಗದೀನಿ, ಅಹಂಕಾರ ಮಮಕಾರ, ಈ ವ್ಯವಹಾರ
ಇರದೇ ಇರುವಂತದ್ದನ್ನ ಎಲ್ಲವನ್ನ ತುಂಬಿಕೊಂಡಾಗ ಇಂತಹ ಒಂದು ಸಿಹಿಯಾದಂಥದ್ದು ಅರಿಲಿಕ್ಕೆ ಸಾಧ್ಯ ಅದನ್ನು. ಬರೇ ಒಂದಿಟ್ಟು ಉಪ್ಪು ಇಟ್ಕೊಂಡು ಬಾಯಾಗಿ ಇಟ್ಕೊಂಡಂತ ಇರಿವೆ ಒಂದು ಸಿಹಿಯನ್ನು ಅರಿಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂದಾಗ ಇಂಥ ಭೂರಿ ವಿಕಾರ ನೋಡ್ರಿ, ಅದಕ್ಕ ಭೂರಿ ವಿಕಾರವನ್ನೆಲ್ಲವನ್ನ ಒಳಗೊಂಡು ಇವನ್ನೆಲ್ಲವನ್ನ ಒಳಗೆ ಇಟ್ಕೊಂಡು ನಂತರ ಈ ಗಂಭೀರವಾಗಿರುವಂಥದ್ದು, ಆಮೇಲೆ ಗಂಭೀರ ಅಂದ್ರೆ ಅಳತೆಗೆ ಬರದೇ ಇರುವಂಥದ್ದು, ಮತ್ತ ಅಖಂಡವಾಗಿರುವಂತಹ ವಸ್ತು, ಏಕಾಕಾರವಾಗಿರುವಂತಹ ವಸ್ತುವನ್ನ ಯಾರು ಬಲ್ಲವರಪ್ಪ? ನಿನ್ನ ಹೊರತು ಯಾವುದಿಲ್ಲ. ಇವೆಲ್ಲವನ್ನ ತೆಗೆದು ಮಾಯನ್ನ ಮೀರಿ ಅವಾಗ ಅರಿಲಿಕ್ಕೆ ಬರ್ತದಪ್ಪ. ಆ ಸ್ಥಿತಿಯಲ್ಲಿ ಇದ್ದವನು ಪೂರ್ಣ ಆದಂತವನು ಪೂರ್ಣ ವಸ್ತುವನ್ನ ಅರಿತಾನ, ಹೊರತಾಗಿ ಈತ ಅರಿಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವನ್ನ ಒಳಕೊಂಡು ಮಾಯೆಯ ಕಾರ್ಯಗಳನ್ನ ಎಲ್ಲವನ್ನ ಒಳಕೊಂಡು ಅರಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅರಿವಂಥವನ ಯಾರು? ಪೂರ್ಣವಾಗಿರುವಂಥವನು ನೀನೇ, ತಾನೇ ಬಲ್ಲವನು, ಅಲ್ಲದೆ ಬೇರೆ ನಿನಗೆ ನೀನೇ ಸಾಟಿ. ನಿನ್ನ ಮಹಿಮೆ ಒಳಗೆ ನೀನೇ ಇರ್ತಿದೆ. ನಿನಗಿಂತ ಅನ್ಯವಾದಂಥದ್ದು ಭಿನ್ನವಾದಂಥದ್ದು ಜಗತ್ತಿನೊಳಗೆ ಯಾವೆಲ್ಲ. ನಿನ್ನೆ ವಿಷಯದಲ್ಲಿ ತೊಂ ಪದಾರ್ಥದ್ದು ಮತ್ತೆ ತತ್ ಪದಾರ್ಥದ್ದು ಇವು ಮೇರೆಗಳು. ಯಾಕಂದ್ರ ತತ್ ಪದಕ್ಕ ಉಪಾಧಿಯಾಗಿರುವಂಥದ್ದು ಯಾವುದು? ಮಾಯೆ. ಅಲ್ಲಿ ಈಶ್ವರ ಅದೇ ಒಂದು ಚೌಕಟ್ಟಿನೊಳಗೆ ಆತ ಇರ್ತಾನ. ಅಂತಃಕರಣ ಉಪಾಧಿಯಾಗಿರುವಂತ ಈ ನೀ ಜೀವಾತ್ಮ ಆ ಒಂದು ಸೀಮೆಯಲ್ಲೇ ಇರ್ತಾನ, ಅದೇ ಮೇರೆಯಲ್ಲೇ ಆತ ಇರ್ತಾನೆ. ಇವೆಲ್ಲವನ್ನ ತೆಗೆದು ಹಾಕಿದಾಗ ಅಭೇದವಾಗಿರುವಂಥದ್ದು ಅಖಂಡೈಕ ರಸವಾಗಿರುವಂಥದ್ದು ನೀನೊಬ್ಬನೇ ಇದೆ. ಈ ರೀತಿಯಾಗಿ ತಿಳಿಯುವವನು ನೀನೇ, ಬೇರೆ ಯಾರು ಇಲ್ಲ. ಅದ ಉಪಾಧಿ ಅಂತ ತೆಗೆದ್ರೆ ನೀನೇ ಇದೆ, ಬೇರೆ ಏನಾರ ಐತನಲ್ಲಿ. ಅದಕ್ಕ ಇಂಥ ಸ್ವರೂಪವನ್ನ ತೆಗಿಲಿಕ್ಕೆ ಅದಕ್ಕೆ 6 ಬಲ್ಲರು: ನಿಜಾನಂದ, ಬೋಧಾಂಬುದಿ, ಮೇರೆಯನ್ನೊಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರವನ್ನೆಲ್ಲವನ್ನೊಳಕೊಂಡು ಗಂಭೀರ ಅದ್ವಯ ಆತ್ಮಕವಾಗಿ ಹೋದ ಅನ್ನುವಂಥದ್ದು. ಇವೆಲ್ಲವನ್ನ ಮೀರಿದಾಗ, ಉಪಾಧಿಗಳನ್ನ ತೆಗೆದಾಗ ಆ ಮಠದ ಬೈಲು, ಗಡಿಗೆ ಬೈಲು, ಇದು ಗಡಿಗೆ ಘಟಾಕಾಶ ಮಠಾಕಾಶ ಉಪಾಧಿಗಳನ್ನ ತೆಗೆದು ಬಿಟ್ಟಾಗ ಬೈಲು ನೀನೇಪ್ಪ, ಬೇರೆ ಏನಾರ ಐತೇನು, ಇನ್ನೊಂದೇನಾರ ಐತೇನಂದ್ರೆ ಏನೇ ಇಲ್ಲ. ಅದಕ್ಕ ನೀನೇ ಬಲ್ಲವನು, ನೀನೇ ಇದನ್ನ ತಿಳ್ಕೊಳ್ಳುವಂತ ಶಕ್ತಿ ನಿನಗ ಐತಪ್ಪ ಅಂತ ಹೇಳುವಂಥದ್ದು. ಮತ್ತೆ ಇಲ್ಲಿ ಕೂಡ ಹೇಳ್ತಾರ, ಏನ್ ಹೇಳ್ತಾರ? 1ನೇ ನುಡಿ ನೋಡೋಣ. ದೇಹವಲ್ಲದ, ಕರ್ಣೇಂದ್ರಿಯವಲ್ಲದ, ಮುಯಿಸುವ ಅಹಮಾದಿಕವಲ್ಲದ, ಬಹಿರಂಗವು ಭೂತವಲ್ಲದಿನ್ನಾವುದನ್ನು ಊಹಿಸಲಂತಲ್ಲದ ವಸ್ತುವ 6 ಬಲ್ಲರು ನೋಡ್ರಿ. ದೇಹವಲ್ಲದ ಅದು ಹೆಂಗೈತೆ ಅಂದ್ರೆ ಪೂರ್ಣ ವಸ್ತು ಹೆಂಗೈತೆ, ಪೂರ್ಣ ಸ್ವರೂಪವಂತ ನಿನ್ನ ಸ್ವರೂಪ ಹೇಗೈತೆ ಅಂದ್ರ ದೇಹದಿಂದ ಏನಾರ ಕೂಡ್ಯದನ್ನದು ಇಲ್ಲ. ದೇಹ ಇರದೇ ಇರುವಂಥದ್ದು. ನೋಡ್ರಿ ಎಷ್ಟು ಚಂದ ಹೇಳ್ತಾರ, ಸದ್ರೂಪ, ಸತ್ತು, ಚಿತ್ತು, ನಿತ್ಯ, ಆನಂದ, ಪರಿಪೂರ್ಣವಂತ ಪೂರ್ಣ ವಸ್ತುವಿನ ಬಗ್ಗೆ ಹೆಂಗ್ ಹೇಳ್ತಾರ ಅವರು. ಈ ದೇಹಾದಿಗಳಂಗ ಏನಾದ್ರ ದೃಶ್ಯ ಐತೆ ಅನ್ನೋದು ಇಲ್ಲಲ್ಲ. ದೇಹ ಷಡ್ಭಾವಕ್ಕ ಒಳಗಾಗ್ತದ, ಆಮೇಲೆ ಹುಟ್ಟು ಸಾವು ಒಳಗಾಗ್ತದ. ದೇಹ ಇದ್ರಿಟ್ಟು ತಿಳಿಸ್ಕೊಳ್ತದ. ಆಮೇಲೆ ಇಂದ್ರಿಯ ಆದ್ರೂ ಕೂಡ ಇವು ಪಟುತ್ವಾದಿಗಳಿಂದ ತಿಳಿಸಿಕೊಳ್ತಾವ. ಜ್ಞಾನೇಂದ್ರಿಯಗಳು ವಿಷಯಗಳು ಮತ್ತೆ ಯಾವುದು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಕಣ್ಣು ಐತೆ, ನಾವು ನೋಡ್ತೀವಿ, ಒಂದೊಂದ್ಸಲ ಕಣ್ಣು ಕಂಡಂಗ ಆಗ್ತದ. ರೂಪ ನೋಡಕ್ ಸ್ವಲ್ಪ ಹೆಚ್ಚು ಕಮ್ಮಿ ಇವು ಕಣ್ಣು ಯಾಕೋ ಕಾಣಿಸ್ತಾ ಇಲ್ರಿ ಅಂತೀವಿ. ಕಿವಿ ಕೂಡ ಪಟುತ್ವಾದಿಗಳಿಂದ ಅರಿಸಿಕೊಡುತ್ತವೆ. ಜ್ಞಾನೇಂದ್ರಿಯಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು. ಇವು ಎಲ್ಲ ಏನಾಗ್ತಾವ ಅಂತಂದ್ರೆ ಇವು ತಿಳಿಸಿಕೊಳ್ತಾವ ಇಂದ್ರಿಯಗಳು. ಯಾಕಂತಂದ್ರೆ ಮತ್ತೆ ಇಲ್ಲಿ ಇಂದ್ರಿಯಗಳ ಒಂದು ಇವು ಯಾಕಂದ್ರೆ ನೀನು ಇವಕ್ಕ ಸಾಕ್ಷಿಯಾಗಿರುವಂತ ತಿಳಿಸಿಕೊಡುವಂತ, ಯಾಕಂದ್ರೆ ಇವೆಲ್ಲ ನಿನ್ನನ್ನ ದೃಶ್ಯವಾಗಿ ತಿಳಿಸಿಕೊಡ್ತವೆ. ಮತ್ತ ಅಹಮಾದಿ ಅಂತಃಕರಣ ಅಂತಂದ್ರೆ, ಅಹಮಾದಿ ಅಂತಂದಾಗ ಅಂತಃಕರಣ ಯಾವಂದ್ರ ಮನ, ಬುದ್ಧಿ, ಚಿತ್ತು, ಅಹಂಕಾರ. ಇಲ್ಲಿ ಮನಸ್ಸು ತಿಳಿಸ್ಕೊಳ್ತದ, ಯಾವುದು? ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂತ ಮನಸ್ಸು. ಆಮೇಲೆ ಬುದ್ಧಿ ನಿಶ್ಚಯ ಮಾಡುವಂಥದ್ದು, ಅದು ಕೂಡ ತಿಳಿಸ್ಕೊಳ್ತದ. ಅಹಂಕಾರ ಅಭಿಮಾನ ಪಡುವಂಥದ್ದು, ಅದು ತಿಳಿಸ್ಕೊಳ್ತದ. ಚಿತ್ತು ಅದು ಕೂಡ ನಿನ್ನಿಂದ ತಿಳಿಸಿಕೊಳ್ತದ. ಹಿಂಗಾಗಿ ಅಂತಃಕರಣ ಚತುಷ್ಟಯ ಇವುಗಳಿಗೆ ಕಾರಣವಾಗಿರುವಂಥದ್ದು ಯಾವುದು? ಇವು ನಮ್ಮ ಒಳಗಡೆನೆ ಇರುವಂಥದ್ದು. ಯಾಕಂದ್ರ
ಈ ಇಂದ್ರಿಯಗಳಾಗಿರ್ಬೋದು, ಮತ್ತೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮಾಡುವಂತ ಕೆಲಸಗಳು, ಅಹಮಾದಿ ಮನ ಬುದ್ಧಿ ಚಿತ್ತ ಅಹಂಕಾರಗಳು. ಆಮೇಲೆ ಇನ್ನೂ ಒಂದು ಹೇಳ್ತಾರ, ಮೋಹಿಸುವ ಅಹಮಾದಿಕವಲ್ಲದ. ಇವಕ್ಕೆ ಕಾರಣಗಳಾಗಿರುವಂಥದ್ದು ಯಾವುದು ಅಂತಂದ್ರ ಇವು ಪಂಚಭೂತಗಳು ನೋಡ್ರಿ. ಯಾಕಂತಂದ್ರ ವಾಯು, ಇದು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಇವು ಕೂಡ ನಮಗ ಏನದಾವ ನಿನಗದ್ರ ದೃಶ್ಯವಾಗಿ ತಿಳಿಸಿಕೊಳ್ತಾವ. ಆದ್ರೆ ಇವುಗಳಂಗ ಆತ್ಮನಿನ ಸ್ವರೂಪ ತಿಳಿಸಿಕೊಳ್ತದೇನೋ ಅಂತಂದ್ರೆ ತಿಳಿಸಿಕೊಡಂಗಿಲ್ಲ. ಇವೆಲ್ಲ ನಿನ್ನಿಂದ ದೇಹ ತಿಳಿಸಿಕೊಳ್ತದ, ಇಂದ್ರಿಯಗಳು ತಿಳಿಸಿಕೊಳ್ತಾವ, ಆಮೇಲೆ ಅಂತಃಕರಣಗಳು ತಿಳಿಸಿಕೊಳ್ತಾವ, ಮತ್ತೆ ಅವ ಧರ್ಮಗಳನ್ನು ಗೊತ್ತದ. ಯಾಕಂದ್ರ ದೇಹ ಷಡ್ಭಾವಕ್ಕ ಒಳಗಾಗ್ತದ. ಮನಸ್ಸು ಬುದ್ಧಿ ಈ ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂಥದ್ದು, ಬುದ್ಧಿ ನಿಶ್ಚಯ ಮಾಡುವಂಥದ್ದು, ನಾನು ಅನ್ನುವಂಥದ್ದು, ಅಹಂಕಾರ ಪಡುವಂಥದ್ದು, ಮತ್ತೆ ಈ ಚಿತ್ತು ಕೂಡ ಅಲ್ಲಿ ತಿಳಿಸಿಕೊಳ್ಳುವಂಥದ್ದು. ಇವು 4 ಅಂತಃಕರಣ ಚತುಷ್ಟಯ. ಇವೆಲ್ಲವೂ ನಿನ್ನಿಂದ ತಿಳಿಸಿಕೊಳ್ಳುತ್ತಾವ. ಇವು ಪ್ರತ್ಯಕ್ಷವಾಗಿ ದೃಶ್ಯಗಳಾಗ್ಯಾವ. ಇವೆಲ್ಲಷ್ಟು ಇವುಗಳಂತೆ ಆತ್ಮ ದೃಶ್ಯ ಅದನೇನು ಅಂತಂದ್ರೆ ಇವುಗಳಂಗ ಆತ್ಮ ದೃಶ್ಯ ಇಲ್ಲ. ಮತ್ತೆ ಇವು ಎಲ್ಲವಕ್ಕೂ ಕಾರಣವಾಗಿರುವಂಥದ್ದು ಯಾವ್ದಂತಾರ ಭೂತಾದಿ. ಇವಕ್ಕೆಲ್ಲ ಪಂಚಭೂತದಿಂದ ಪಂಚೀಕೃತಗೊಂಡಂಥವು ಇವೆಲ್ಲ ಅಷ್ಟು. ಯಾಕಂದ್ರೆ ಇರುವಂತದ್ದು 5: ಆಕಾಶ, ವಾಯು, ಅಗ್ನಿ, ಜಲ. ಇದರಲ್ಲಿ ಒಂದ್ರಾಗೊಂದು ಬೆರೆತು, ಒಂದ್ರಾಗೊಂದು. ಈಗ ಯಾವುದು ಆಕಾಶದಲ್ಲಿ ಆಕಾಶ, ಮತ್ತೆ ಆಕಾಶ ಮತ್ತೆ ವಾಯುವಿನಿಂದ ಮನಸ್ಸಾಗ್ತದ, ಮತ್ತೆ ಆಕಾಶ ಮತ್ತೆ ಅಗ್ನಿಯಿಂದ ಬುದ್ಧಿ ಆಗ್ತದ, ಮತ್ತೆ ಆಕಾಶ ಮತ್ತೆ ಜಲದಿಂದ ಚಿತ್ತು ಆಗ್ತದ, ಆಕಾಶ ಮತ್ತೆ ಪೃಥ್ವಿಯಿಂದ ಏನದ ಅಹಂಕಾರ. ಒಂದ್ರಾಗೊಂದು ಪಂಚೀಕೃತಗೊಂಡು ಇವೆಲ್ಲ ವ್ಯವಹಾರಗಳು ನಡೀತಾವೆ. ಇವೆಲ್ಲ ಯಾಕಂತಂದ್ರೆ ಮತ್ತೆ ಇಲ್ಲಿ ಕೂಡ ಭೂತಾದಿ, ಅಹಂಕಾರ, ಮಹತ್ತು, ಪ್ರಕೃತಿ ಇವೆಲ್ಲವೂ ನಾವು ಯಾಕಂದ್ರೆ ಇವೆಲ್ಲವೂ ನಮ್ಮಿಂದ ತಿಳಿಸಿಕೊಳ್ತಾವ. ಅಂದ್ರೆ ಇವು ಯಾಕಂದ್ರೆ ಕೆಲವು ಅನುಮಾನ ಪ್ರಮಾಣ ಇವು ಪ್ರಮಾಣಗಳು ಕೂಡ ಇಲ್ಲಿ ಹೇಳ್ತಾರ ಅವರು, ಈ ಮುಂದೆ ಬರ್ತಾವು. ಇವು ಕೂಡ ನಾವು ಏನಂತಂದ್ರೆ ಇವೆಲ್ಲವೂ ದೃಶ್ಯವಾಗಿ ನಮ್ಮಿಂದ ಅರಿಸಿಕೊಳ್ತಾವ. ಮತ್ತೆ ಬಹಿರಂಗದ ಭೂತವಲ್ಲದಿನ್ಯಾವುದನ್ನು ಊಹಿಸಲಂತಲ್ಲದ ವಸ್ತುವ ಅಂತ ಹೇಳ್ತಾರ. ಅಂದ್ರ ಈ ಕೆಲವೊಂದೊಂದು ಪ್ರತ್ಯಕ್ಷವು ಕಾಣಂಗಿಲ್ಲ ಅಂತಂದ್ರು ಕೂಡ ಅನುಮಾನದಿಂದ ನೋಡಕ್ ಬರ್ತಾವ. ಇವು ದೃಶ್ಯ ನಮ್ಮಿಂದ ಅರಿಸಿಕೊಳ್ಳುವಂತ ಈ ವಸ್ತುಗಳು ಏನದವ ಅನುಮಾನ ಪ್ರಮಾಣದಿಂದ ಕೂಡ ಹಿಂಗದವಂತ ನಾವು ತಿಳ್ಕೊಳಿಕ್ ಬರ್ತದ ಇವೆಲ್ಲ. ಆದ್ರ ಈ ಊಹೆಯನ್ನು ಯಾಕಂತಂದ್ರ ಈ ರೀತಿ ಊಹೆ ಮಾಡ್ಲಿಕ್ಕೆ ಬರುವಂತದ್ದು ಐತೆ ನಿನ್ನ ಒಂದು ಸ್ವರೂಪ ಅಂತಂದ್ರೆ ಈ ರೀತಿ ಊಹೆ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಯಾವುದೇ ಒಂದು ಅನುಮಾನ ಒಂದು ಪ್ರಮಾಣದಿಂದಾದ್ರೂ ಕೂಡ ಇದನ್ನು ಊಹೆ ಮಾಡಕ್ ಬರಂಗಿಲ್ಲ. ಅಂದ್ರೆ ಸಚ್ಚಿದಾನಂದ ಈ ಸತ್ತು ಚಿತ್ತು ನಿತ್ಯ ಆನಂದ ಪೂರ್ಣವಾಗಿರುವಂತಹ ಸಚ್ಚಿದಾನಂದ ಸ್ವರೂಪವನ್ನ ನಾವು ಪ್ರತ್ಯಕ್ಷದಿಂದಾಗ್ಲಿ ಅನುಮಾನದಿಂದಾಗ್ಲಿ ಅನುಮಾನ ಪ್ರಮಾಣದಿಂದಾಗ್ಲಿ ತಿಳಿಲಿಕ್ಕೆ ಬರದೇ ಇರುವಂಥದ್ದು. ಅದು ಒಂದು ವಸ್ತು ಇದ್ದಾಗ ಇಲ್ಲಪ್ಪ ಹಿಂಗ್ ತಿಳಿಬಹುದು, ಇಂಥ ಪ್ರಮಾಣದಿಂದ ನಾವು ತಿಳಿಬಹುದು, ಹಿಂಗ್ ತಿಳಿಬಹುದು ಅಂತ ನಾವು ಮಾಡ್ಬೋದು. ಆದ್ರ ಇದು ಯಾವುದರಿಂದ ತಿಳಿಲಿಕ್ಕೆ ಬರದೇ ಇರುವಂಥದ್ದು. ಯಾಕಂದ್ರೆ ಅದು ದೃಶ್ಯನೇ ಅಲ್ಲಲ್ಲ. ಹಂಗಾಗಿ ಇದು ಪ್ರತ್ಯಕ್ಷದಿಂದಾಗ್ಲಿ ಮತ್ತೆ ಹೊರಗಿನ ಪಂಚಭೂತಾದಿಗಳಾಗಿರ್ಬೋದು, ಒಳಗಿನ ಹೊರಗಿನ ಎಲ್ಲವನ್ನ ಅರಿಯುವಂಥವು ನೀನೇ ಇದೆ. ಅದಕ್ಕೆ ಪ್ರತ್ಯಕ್ಷದಿಂದಾಗ್ಲಿ ಅನುಮಾನ ಪ್ರಮಾಣದಿಂದಾಗ್ಲಿ ಇದು ತಿಳಿಲಿಕ್ಕೆ ಬರದೇ ಇರುವಂಥದ್ದು. ತಿಳಿಯುವಂತ ವಸ್ತು ಆದ್ರೆ ನಾವು ಅದರಿಂದ ತಿಳಿಬಹುದ್ರಿ ಇದರಿಂದ ತಿಳಿಬಹುದು ಅಂತ ಅನ್ಬೋದು. ಆದ್ರೆ ತಿಳಿಲಿಕ್ಕೆ ಬರದೇ ಇರುವಂಥದ್ದು ಅಂದ್ಮೇಲೆ ಆರು ಬಲ್ಲವ್ರಿ ಅಂತ ಹೇಳ್ಬೋದು. ನೋಡ್ರಿ, ಜಗತ್ತಿನೊಳಗೆ ಯಾರು ಬಲ್ಲವರು ಇದನ್ನ ತಿಳ್ಕೊಳ್ಳುವಂತ ಶಕ್ತಿ ಅಂತಂದಾಗ ತನಗ್ ತಾನೇ ಅನ್ನೇ ಇಲ್ಲೇ ಇಲ್ಲ, ತಾನೇ ಇರುವಂಥದ್ದೆಲ್ಲನು ಅನ್ಯ ವಸ್ತು ಇದ್ದಾಗ ತಿಳ್ಕೊಳಕ್ ಆಗ್ತದಲ್ಲ, ತಾನೇ ತಾನದ ಸ್ವಯಂ ಜ್ಯೋತಿ. ಅದಕ್ಕೆ ತನಗ್ ತಾನೇ ತಿಳ್ಕೊಳ್ಳುವಂಥದ್ದು ಅಂದ್ಮೇಲೆ ಬೇರೆ ಯಾರಾದ್ರೂ ತಿಳಿಯುವಂಥದ್ದು ಐತೆ ನಿದ್ರಾಗಂದ್ರೆ ಇಲ್ಲ ಅಂತ ಕೂಡ ಹೇಳ್ತಾರ. ಮತ್ತೆ ಹೆಂಗ ಐತಪ್ಪ ಅಂತನ್ನುವಂಥದ್ದು ಇಲ್ಲಿ ದೃಢ ಮಾಡ್ತಾರೆ. ಈ ವಿಚಾರಗಳು ಯಾಕೆ ಹೇಳ್ತಾರ ಅಂತಂದ್ರೆ ಇದು ಯಾವುದಕ್ಕೆ ತಿಳಿದೇ ಇರುವಂಥದ್ದು. ಅದಕ್ಕೆ ಮಾತಿಗೂ ನಿಲುಕದೆ ಮನಸ್ಸಿಗೆ ನಿಲುಕದೆ ಇರುವಂತ ವಸ್ತು ಇದು. ಇಲ್ಲಿ ಕೂಡ 2ನೇ ನುಡಿಯಲ್ಲಿ ಹೇಳ್ತಾರ, ಪವನ ವೈದದ ಪರಿಣಮಿಸದ ಪರಿತಾಪ ನಿಭಾವಂಟದ ನಿತ್ಯ ಮುಕ್ತವಾದ ನವಗುಣ ಒಡಸದ ನನತ್ವವಿಲ್ಲದ ಭವದೂರ ನೆನೆಸುವ ತತ್ವವನ್ನು ಆರು ಬಲ್ಲರು ನಿಜಾನಂದ ಬೋಧ ಅಂಬುದು ನೀರೇನೊಮ್ಮೆ ಕಳೆದು ಮಾಯೆ ಅಂತ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರಪ್ಪ ಅಂದ್ರೆ ಈ ಪವನ
ಪವಣವ ಅಂತಂದ್ರೆ ಏನು? ಪ್ರಮಾಣಗಳು. 6 ಪ್ರಮಾಣಗಳು ಅಂತ ಹೇಳ್ತಾರಲ್ಲ. ಏನ್ ಹೇಳ್ತಾರ? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಅನುಮಾನ ಪ್ರಮಾಣ, ಮತ್ತ ಅನುಪಲಬ್ಧಿ ಪ್ರಮಾಣ, ಅರ್ಥಪತ್ತಿ ಪ್ರಮಾಣ, ಉಪಮಾನ ಪ್ರಮಾಣ, ಶಬ್ದ ಪ್ರಮಾಣ ಅಂತ ಒಂದು 6 ಪ್ರಮಾಣಗಳು ಬರ್ತಾವಿಲ್ಲಿ. ಯಾಕಂತಂದ್ರ ಇವು ಪ್ರತ್ಯಕ್ಷಾದಿ ಪ್ರಮಾಣ ಅಂದ್ರೆ 6 ಪ್ರಮಾಣಗಳನ್ನ ತಗೊಳ್ಬೇಕಿಲ್ಲ. ಆದ್ರೆ ಇವು 6 ಪ್ರಮಾಣಗಳಿಗೆ ಇದು ವಿಷಯ ಆಗೇನೇನೋ ನಿನ್ನ ಸ್ವರೂಪ ಅಂದ್ರೆ ಈ 6 ಪ್ರಮಾಣಗಳು ಕೂಡ 6 ಪ್ರಮಾಣಗಳಿಗೆ ಕೂಡ ವಿಷಯನಾಗದೇ ಇರುವಂಥದ್ದು ನಿನ್ನ ಸ್ವರೂಪ. ಆತ್ಮ ಪರಮಾತ್ಮ ಹೆಂಗದನಂದ್ರ ಯಾವ ಪ್ರಮಾಣಗಳಿಗೆ ನಿಲ್ಕದೇ ಇರುವಂಥವನು. ಯಾಕಂತಂದ್ರ ಇಲ್ಲಿ ಅದಕ್ಕೆ ಹೇಳ್ತಾರ, ಯಾವುದೋ ಒಂದು ಪ್ರತ್ಯಕ್ಷವಾಗಿ ಈಗ ಏನೋ ಒಂದು ರೂಪ ಐತಂದ್ರೆ ಪ್ರತ್ಯಕ್ಷವಾಗಿ, ಯಾಕಂದ್ರೆ ಒಂದು ಪ್ರತ್ಯಕ್ಷವಾದಂತ ಒಂದು ವಸ್ತುವನ್ನ ನಾವು ತಿಳ್ಕೊಳ್ಬೇಕಾದ್ರೆ ನಮ್ಮ ಇಂದ್ರಿಯಗಳು ಸಹಾಯ ಬೇಕಾಗ್ತದೆ. ಒಂದು ರೂಪ ನೋಡ್ಬೇಕಾದ್ರೆ ಈ ಕಣ್ಣಿನ ಸಹಾಯ ಬೇಕಾಗ್ತದೆ, ಶಬ್ದ ಕಿವಿಯಿಂದ ಕೇಳ್ಬೇಕಾಗ್ತದೆ, ವಾಸನೆ ನೋಡ್ಬೇಕಾದ್ರೆ ಮೂಗ್ ಬೇಕಾಗ್ತದೆ. ಇವೆಲ್ಲ ನಾವು ಯಾಕಂತಂದ್ರೆ ಈ ಜ್ಞಾನೇಂದ್ರಿಯಗಳ ಮೂಲಕ ಶಬ್ದಾದಿ ವಿಷಯಗಳನ್ನ ನಾವು ಅರ್ಥಕೊಳ್ತೀವಿ, ತಿಳ್ಕೊಳ್ತೀವಿ. ಅದು ಯಾಕಂದ್ರೆ ಪ್ರತ್ಯಕ್ಷ ಇರುವಂತ ವಸ್ತುಗಳನ್ನ ನಾವು ತಿಳ್ಕೊಳ್ತೀವಿ. ಆದ್ರೆ ಪ್ರತ್ಯಕ್ಷಕ್ಕೆ ಏನು ವಿಷಯನಲ್ಲ ಈತ. ಈ ಸ್ವರೂಪ ಹೆಂಗದಂದ್ರೆ ಪ್ರತ್ಯಕ್ಷಕ್ಕೆ ವಿಷಯ ಆಗದೆ ಇರುವಂತವನು, ಯಾವುದೇ ಕುರುಹು ಇಲ್ಲದೆ ಇರುವಂತವನು. ಹಿಂಗೈತಪ್ಪ ಇಲ್ಲ. ಅದಕ್ಕೆ ನೋಡ್ರಿ, ಯಾಕೆ ಗುರುವಿಂದ ಶಕ್ತಿಯಲ್ಲಿ ಯಾಕೆ ದೊಡ್ಡದು, ಎಲ್ಲಕ್ಕಿಂತ ಶ್ರೇಷ್ಠವಾದಂತ ಸದ್ಗುರು ದೊಡ್ಡವನಂತ ಯಾಕೆ ಹೇಳ್ತಾರೆ ಅಂತಂದ್ರ, ಇದು ಯಾವುದಕ್ಕೂ ಮನಸ್ಸಿಗೆ ಗೋಚರ ಇರದೇ ಇರುವಂತದ್ದು, ವಾಣಿಗೂ ಇದು ವಿಷಯ ಇರದೇ ಇರುವಂತದ್ದನ್ನ ಒಂದು ಅನುವಿನಿಂದ ತಿಳಿಸ್ತಾನಲ್ರಿ. ಅದಕ್ಕ ಇದು ಏನಾರ ಒಂದು ಕುರು ತೋರಿಸ್ಬೇಕಾದ್ರ ಅದಕ್ಕೆ ಏನಾದ್ರ ಅವಯವಗಳು ಇರ್ಬೇಕು. ಇದನ್ನ ಕಣ್ಣಿಗೆ ಕಾಣಕತ್ತಿದ್ರೆ ಇದು ಹಿಂಗೈತು ನೋಡ್ರಪ್ಪ, ಇದು ಪರಿಪೂರ್ಣ ವಸ್ತು ಹಿಂಗದ, ಪರಮಾತ್ಮ ಹಿಂಗದಾನ, ಈ ತರ ಐತಿ ಅಂತ ಒಂದು ಕುರುಹು ಕೊಟ್ಟು ತೋರಿಸ್ಬೋದು. ಆದ್ರೆ ಯಾವ ಕುರುಹು ಇರದೇ ಇರುವಂತ ಅನ್ನೋದನ್ನ ನಿರಾಕಾರವಾಗಿ ಅದನ್ನತ, ಯಾವ ಆಕಾರ ಇಲ್ಲ ತಗ, ಪರಿಪೂರ್ಣ ಆಗಿದಾನ. ಪರಿಪೂರ್ಣ ಆದಂತ ಅವ್ನ ಕೈಯಾಗಿ ಇಷ್ಟ ಹಿಡ್ಕೊಂಡು ಇಷ್ಟ ಆದಂತ ತೋರ್ಸಕತ್ತದ ನತಗ, ಕೈಯಾಗಿ ಇಡಕ್ ಬರ್ತಾನೆ ಏನತ್ತ, ಎಲ್ಲಾದ್ರೂ ಸಿಗ್ತಾನೆ ನಮ್ಗೆ ನೋಡಕ್. ಯಾಕಂದ್ರೆ ಸಣ್ಣ ವಸ್ತು ಇದ್ರೆ ಇಷ್ಟಿಷ್ಟಿದ್ರೆ ನಾವು ಕಣ್ಣಿನಿಂದ ನೋಡಿವಪ್ಪ ಅನ್ಬೋದು. ಅದು ಪರಿಪೂರ್ಣ ಇದ್ದಂಥವನಿಗೆ ನಾವು ಎಲ್ಲಿ ನೋಡಕ್ಕಾಗ್ತದ, ಎಲ್ಲಿ ಕುರುಹು ತೋರ್ಸಕ್ಕಾಗ್ತದ ಅಂತ ಹಿಂಗೆ ಅಂತ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಅರಿವು ತಿಳಿಯಲಿ ಎಂದು ಕುರುಹು ಕೈಯಲ್ಲಿ ಕೊಟ್ಟರೆ ಅರಿವಿನ ಸ್ವರೂಪ ಹಿಂಗೈತಿ ನೋಡಪ್ಪ. ಲಿಂಗ ಮಧ್ಯೆ ಜಗತ್ ಸ್ವರಂ ಲಿಂಗಮಯಂ ಜಗತ್ತು. ಲಿಂಗ ಮಧ್ಯೆ ಜಗತ್ ಸ್ವರಂ ಅಂತಂದ್ರೆ ಲಿಂಗ ಎಷ್ಟು ಪರಿಪೂರ್ಣ ಇರ್ಬೋದು ಹೇಳ್ರಿ. ಅದಕ್ಕೆ ಅಂತ ಅರಿವಿನ ಸ್ವರೂಪ ಹಿಂಗೈತಿ ನೋಡಪ್ಪ. ಹೆಂಗೋ ತಿಳಿಸ್ಬೇಕಲ್ಲ ಶಿಷ್ಯನಿಗೆ, ಹೆಂಗೋ ಉದ್ಧಾರ ಮಾಡ್ಬೇಕಲ್ಲ. ಅದನ್ನ ಅರಿವಿನ ತನ್ನ ಸ್ವಾನುಭವಕ್ಕೆ ತಗೊಳ್ಳಿ, ಈ ತರ ಮಾಡ್ಕೋ ಅಂತ ಹೇಳಿದಾಗ ಒಂದು ಕುರುವಿನ ಸ್ವರೂಪ ನೋಡಪ್ಪ, ಈ ಅರಿವು ಅನ್ನುವಂಥದ್ದು ನಿರಾಕಾರ, ಇದಕ್ಕೆ ಯಾವುದೋ ಆಕಾರ ಇಲ್ಲ, ಹಿಂಗೈತಿ ಅಂತ ಹೇಳ್ಬಿಟ್ಟು ಆ ಅರಿವಿನ ಒಂದ್ ಸ್ವಲ್ಪ ಕುರು ಕೈಯಲ್ಲಿ ಕೊಟ್ಟ. ಯಾಕಂದ್ರೆ ತಿಳಿಯಂಗಿಲ್ಲಲ್ಲ, ತಿಳಿಲಾರ್ದವರಿಗೆ ಪಾಪ ಹಿಂಗಿರ್ಲಿ ಅಂತ ಕೊಟ್ಟ. ಅದಕ್ಕ ಕುರುವನ್ನ, ಅದಕ್ಕೆ ಅರಿವನ್ನ ಮರಿತು. ಅರಿವಿನ ಸ್ವರೂಪ ಲಿಂಗ ಅದು. ಅರಿವನ್ನುವಂಥದ್ದು ಪರಿಪೂರ್ಣ ಆಗ್ಯದ. ಆ ಅರಿವಿನ ಒಂದು ಪರಿಪೂರ್ಣವಾದ್ರಲ್ಲಿ ಈ ಜಗತ್ತೈತೆ ತೋರಕತ್ತದ, ಹಂಗೈತೆ ಅದು. ಯಾಕಂದ್ರೆ ಇಷ್ಟಿಷ್ಟೇ ಕೈಯಾಗ ಸಿಗುವಂತ ವಸ್ತು ಇದ್ರೆ ನಾವು ಹಿಂಗೈತಪ್ಪ ಹಂಗೈತಪ್ಪ ಅಂತ ಹೇಳ್ಬೋದು. ಅದು ಪರಿಪೂರ್ಣ ಆದಂತ ವಸ್ತುವನ್ನ ಹೆಂಗ್ ನೋಡಕ್ ಆಗ್ತದ? ಅದಕ್ಕೆ ಯಾವ ಕುರುಹು ಇಲ್ಲದ್ರಿಂದ ಅದು. ಯಾಕಂದ್ರೆ ನಾವು ಅನುಮಾನ ಪ್ರಮಾಣ ಕೆಲವು ಹೇಳ್ತೀವಿ. ಯಾಕಂದ್ರೆ ಪ್ರಮಾಣಗಳು ಈಗ ರೂಪನೇ ಇಲ್ಲ, ಇರದೇ ಇದ್ದಂದ್ರೆ ಪ್ರತ್ಯಕ್ಷವಾಗಿ ಈ ಇಂದ್ರಿಯಗಳಿಂದ ಇಂಥದೈತಪ್ಪ ಅಂತ ನಾವು ಪ್ರತ್ಯಕ್ಷವಾಗಿ ಅಲ್ಲಿ ನೋಡಕ್ಕಾಗಲ್ಲ. ಅದು ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷಕ್ಕೂ ನಿಲುಕದೇ ಇರುವಂತದ್ದು ನಿನ್ನ ಆತ್ಮ ಸ್ವರೂಪ ಪರಮಾತ್ಮ. ಆಮೇಲೆ ಇದು ಮತ್ತೆ ಕುರುಹುನೇ ಇಲ್ಲ. ಕುರುಹು ಅಂದ್ರೆ ಎಲ್ಲ ಒಂದು ಬೆಂಕಿ, ಅಲ್ಲಿ ಬೆಂಕಿ ಹಚ್ಚದ ಹೊಗೆ ಬರಾಕತ್ತದ ಅಂತಂದಾಗ ನಾವ್ ಇಲ್ಲೇ ಕುಂತು ನೋಡ್ತೀವಿ, ಅಲ್ಲಿ ಹೊಗೆ ಬರಾಕತ್ತದಲ್ಲ ಬೆಂಕಿ ಎತ್ತಿರ್ಬೇಕು ನೋಡ್ರಿ ಅಂತೀವಿ, ಹೌದಿಲ್ಲ? ಅದನ್ನ ನೋಡ್ಬಿಟ್ಟು ನಾವ್ ಬೆಂಕಿ ಎತ್ತದ ಅನುಮಾನದಿಂದ ಹೇಳ್ತೀವಿ, ಅಲ್ಲಿ ಹೊಗೆ ಬರಾಕತ್ತದ ಬೆಂಕಿ ಇರ್ಬೋದು ಇದೆ ಅಂತ ಹೇಳ್ತೀವಿ. ಆದ್ರೆ ಆ ತರ ಏನಾರ ಅನುಮಾನಕ್ಕೆ ಕಾರಣ ಅದ ನನಿತ ಅಂದ್ರೆ ಹಂಗೂನು ಇಲ್ಲ ಇತ್ತ. ಮತ್ತೆ ಇಲ್ಲಿ ಯಾಕಂತಂದ್ರ ಉಪಮಾನ ಪ್ರಮಾಣ ಕೊಡಕ್ಕೂ ಬರಂಗಿಲ್ಲ. ಯಾಕಂದ್ರೆ ಇದಕ್ಕ ಸರಿ ಸಮಾನ ಆದಂಥದ್ದು ಯಾವುದೂ ಇಲ್ಲ. ಸಾದೃಶ್ಯ ಅಂದ್ರೆ ಈ ವಸ್ತುವಿನಾಗ ಇದೈತಿ ನೋಡಪ್ಪ ಅಂತ ಹಿಂಗ್ ಕೊಟ್ಟು ಹೇಳಕ್ಕೂ ಬರಂಗಿಲ್ಲ. ಇದು ನೋಡ್ರಿ ಹೆಂಗಿರ್ಬೋದು ಇದು. ಇದು ಹಿಂಗ್ ನೋಡಪ್ಪ, ಇದು ಹಿಂಗ್ ವಸ್ತು ಐತೆ, ಇದ್ರಂಗ ಉಪಮಾನ ಪ್ರಮಾಣ ಅಂತಂದ್ರೆ ಈ ವಸ್ತುವಿನಾಗ ಇನ್ನೊಂದು ಹಿಂಗೆ ಐತಿ ನೋಡಪ್ಪ ಅಂತ ಹೇಳ್ತೀವಲ್ಲ.
ಈಗ ಒಂದ್ ಆಕಳ ಹೋಗ್ಯದ, ಕೋಡ್ ಹಿಂಗದವ್ರಿ, ಕಲರ್ ಹಿಂಗದವ್ರಿ, ಇದು ಹಿಂಗೈತ್ರಿ ಹಿಂಗೈತ್ರಿ ಅಂತ ನಾವ್ ಹೇಳ್ತೀವಿ. ಇಂಥದೇ ಅದ್ ನೋಡ್ರಿ ಸೇಮ್ ನಮ್ದು ಅಂತ ಹೇಳ್ತೀವಿ. ಆದ್ರೆ ಹಂಗೇನಾರು ಉಪಮಾನ ಕೊಡಕ್ ಬರ್ತದೇನಂತಂದ್ರೆ ಆ ವಸ್ತು ಅದಕ್ಕೂ ನಿಲ್ಕದೇ ಇರುವಂತವನ್ ಅದನ್ನ ಆತ್ಮ ನೋಡ್ರಿ. ಪರಿಪೂರ್ಣವಾದಂತ ವಸ್ತುವನ್ನ ಹೆಂಗ್ರಿ ಹೇಳೋದು? ಅದಕ್ಕೆ ಸದ್ಗುರು ಇವತ್ತ ಬಹಳ ಶ್ರೇಷ್ಠ ಆಗಿರುವಂಥದ್ದು. ಅದಕ್ಕೆ ಆ ವಸ್ತು ಅದು ಕೂಡ ಉಪಮಾನಕ್ಕೆ ವಿಷಯ ಇರದೇ ಇರುವಂತ ವಸ್ತು ಐತೆ. ಮತ್ತೆ ಉಪಪತ್ತಿ ಅಂತ ಕೂಡ ಹೇಳ್ತಾರೆ. ಇದು ಕೂಡ ಇದು ಅರ್ಥಪತ್ತಿ ವಿಷಯ ಏನಲ್ಲ. ಅರ್ಥಪತ್ತಿ ಅಂತಂದ್ರೆ ಈಗ ಒಬ್ಬನು ಅಂದ್ರೆ ಅದನ್ನ ಒಂದು ಸ್ಥೂಲಾದಿ ಕೃಷತ್ವಾದಿ ಇಂದ ಕಂಡಿಡಿಯುವಂಥದ್ದು. ಈಗ ಆತ ಈ 1 ತಿಂಗಳ ಉಪವಾಸ ಇರ್ತಾನ್ರಿ, ಆತ ಬಹಳ ಏನಂತಂದ್ರೆ ಮೌನ ಮಾಡಕತ್ತೇನ, ಊಟ ಇಲ್ಲ ಏನಿಲ್ಲ, 1 ತಿಂಗಳಿಂದ ಹಂಗೆ ಇರ್ತಾನ್ರಿ ಅಂತ ಹೇಳಿದ್ರು ಅಂತ ತಿಳ್ಕೊಳ್ರಿ. ಆಮೇಲೆ ಒಬ್ಬ ಮಹಾತ್ಮರಿಗೆ ಗೊತ್ತಿರ್ತದೆ ಅದಕ್ಕೆ ಇದು ಕ್ರಮಶಾಸ್ತ್ರ ಅಂತ ಹೇಳ್ತಾರೆ. ಕ್ರಮಶಾಸ್ತ್ರ ಯಾರು ಬಲ್ಲವ್ರು ಇರ್ತಾರ ಎಲ್ಲರೂ ಕೈ ಸಿಕ್ಕು ಬೀಳ್ತಾರೆ. ಎಂತ ಒಂದು ಅವರು ಬೇರೆ ಬೇಕಾದಷ್ಟು ಮಹಿಮಾ ಪುರುಷರಿರ್ಲಿ, ಸಿದ್ಧಿ ಪುರುಷರಿರ್ಲಿ, ಯಾರೇ ಪುರುಷರಿದ್ರು ಕೂಡ ಈ ಕ್ರಮಶಾಸ್ತ್ರಗಳು ಯಾರು ಬಲ್ಲವ್ರಾಗಿರ್ತಾರೆ ಅವ್ರು ಯಾರ್ಯಾರು ಏನೇನ್ ಮಾಡ್ತಿರ್ತಾರ ಅವ್ರೆಲ್ಲರೂ ಇವ್ರ ಕೈ ಸಿಕ್ಕೋಗ್ಬಿಡ್ತಾರೆ. ಯಾಕಂದ್ರೆ ಇದ್ರಾಗ ಎಲ್ಲ ವಿಷಯಗಳು ಯಾವುದೇ ಸಂಶಯಕ್ಕೆ ಅವಕಾಶನೇ ಇರಂಗಿಲ್ಲ. ಅದಕ್ಕೆ ಅವರು ಏನ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಗೊತ್ತಿರಂಗಿಲ್ಲ. ಇಲ್ರಿ ಮೌನಾಚರಣೆ ಮಾಡ್ತಾನ್ರಿ, ಉಪವಾಸೇ ಇರ್ತಾನಂತ್ರಿ ಅಂದಾಗ ಇಂಥ ಮಹಾತ್ಮರು ಗೊತ್ತಿದ್ದವ್ರು ಏನ್ ಮಾಡ್ತಾರೆ, ನೋಡಮ್ಮ ಉಪವಾಸ ಅದಾನಂದ್ರೆ 15 ದಿವಸ ಉಪವಾಸ ಇರೋದಂತಂದ್ರೆ ಆತ ಹೆಂಗ್ ಶರೀರ ಏನ್ ಬತ್ತದ, ಅಥವಾ ಊಟ ಇರ್ಲಿಲ್ಲ ಅಂದ್ರೆ ಮನುಷ್ಯನ ಶರೀರ, ಯಾಕಂದ್ರೆ ಅನ್ನಮಯ ಶರೀರ ಅಲ್ಲ ಇದು. ಅನ್ನ ಹಾಕಿದಾಗ ಮಾತ್ರ ದಪ್ಪ ಆಗ್ತದ, ಮತ್ತೆ ಹಾಕದೆ ಇದ್ದಾಗ ಸಣ್ಣ ಆಗ್ಬಿಡ್ತದೆ, ಗೊತ್ತಾಗ್ಬಿಡ್ತದೆ ಊಟ ಮಾಡಿದ್ದು ಮಾಡಲ್ಲ. ಒಬ್ಬ ಮಹಾತ್ಮರು ಅಂತಾರ, ನೋಡೋಣ ಹೆಂಗ ಸ್ವಲ್ಪ ಮಾತಾಡೋಣ ಅಂತ ಹೋದ್ರು. ಅಥವಾ ಮೊದ್ಲೇ ದೊಡೂತಿ ಭಾರಿ ದಪ್ಪನೇ ಇದ್ದ, 15 ದಿವಸ ಉಪವಾಸ ಬಿದ್ದಾರಂದ್ರೆ ಒಂದು ಮುಖದ ಮೇಲೆ ಒಂದ್ ಸ್ವಲ್ಪ ಇದ್ದಿಲ್ಲ, ಆಮೇಲೆ ಶರೀರನೂ ಒಂದ್ ಸ್ವಲ್ಪ ಕರಿಗಿಲ್ಲ, ಏನಿಲ್ಲ. ಅದ ಅವ್ರಿಗೆ ಮಹಾತ್ಮರಿಗೆ ಅನಿಸ್ತು, ಶರೀರ ಇದು ಅನ್ನಮಯ ಕೋಶದಿಂದ ಆದಂಥದ್ದು, ಅನ್ನ ಹಾಕದೆ ಇದ್ರೆ ಇದು ಬತ್ತಿ ಹೋಗ್ತದ, ಸ್ವಲ್ಪ ಬತ್ತಿ ಹೋಗ್ತದ. ಆದ್ರೆ ಇದು ಏನಾಗಿಲ್ಲ ಅಂದ್ರೆ ಇದು ರಾತ್ರಿ ಊಟ ಮಾಡ್ತಾನ ಅಂತ ಅನಿಸ್ಬಿಡ್ತದೆ. ಅಂದಗಳನ್ನ ಇಲ್ಲ ಇವತ್ತ ರಾತ್ರಿ ಬಹಳ ಕಾಯಕ್ ಕೂತ್ಕೊಳ್ಳೋರು ಬಾಗ್ಲಿ ಮುಂದ. ಇವ್ರೇನಂದ್ರೆ ಇಲ್ಲ ಇವತ್ತು ನಾನೇ ಕಾಯ್ತೀನಿ, ನಾನೇ ಕೂಡ್ತೀನಿ ಅಂತಂದ್ರೆ ಇವ್ರು ಮಹಾತ್ಮರು ಕೇಳಲೇ ಇಲ್ಲ. ಅವ್ರು ಇಲ್ಲ ಅಂತಂದ್ರೆ ಇವ್ರು ಒತ್ತಾಯ ಮಾಡಿಬಿಟ್ಟು ಅದು ಒಂದು ಕೀ ಹಾಕಿದ್ರೆ ಈ ಕೀ ಇವ್ರ ಕೈಯಾಗ ಕೊಟ್ಟು ತೆಗೆದು ಆಯ್ತಪ್ಪ ಅಂತಂದ್ರು. ಅಥವಾ 1 ದಿವಸ ಕುಂತ 2 ದಿವಸ 3ನೇ ದಿವಸಕ್ಕೆ ಎದ್ದು ಬಿಟ್ಟು ನೋಡ್ರಿ, ನನಗೆ ಆಗಲ್ಲ, ಶಿವ ಆಗಿಬಿಟ್ಟದ್ ಜಾಸ್ತಿ ಅಂತ ಹೇಳ್ಬಿಟ್ಟು. ಹೇಳೋ ಉದ್ದೇಶ ಅಂತಂದ್ರೆ ಏನಂತಂದ್ರ, ಇಲ್ಲಿ ಉಪಪತ್ತಿ ಪ್ರಮಾಣ ಅಂತಂದ್ರ ಈ ಶರೀರವನ್ನ ನೋಡಿದ ಉಂಡನೋ ಇಲ್ಲ ಅಂತ ಹಿಂಗ್ ಅರ್ಥ ಮಾಡ್ಕೊಳ್ಳುವಂಥದ್ದು. ಆತರ ಏನಾದ್ರೆ ಇದಕ್ ವಿಷಯ ಅದನ್ನ ಉಪಪತ್ತಿಗೆ ಏನಾದ್ರ ಉಪಪತ್ತಿ ಪ್ರಮಾಣಕ್ಕೆ ಏನಾದ್ರ ವಿಷಯ ಅದಾನೇನು ಅಂತಂದ್ರ ಅದಕ್ಕೂ ಇಲ್ಲ, ಆ ರೀತಿನೂ ಬರಂಗಿಲ್ಲ. ಆಮೇಲೆ ಅನುಪಲಬ್ಧಿ ಪ್ರಮಾಣಕ್ಕೆ ಏನಾದ್ರ ವಿಷಯ ಅದಾನೇನು ಅಂದ್ರೆ ಹಂಗೂ ಬರಂಗಿಲ್ಲ. ಯಾಕಂದ್ರೆ ಅನುಪಲಬ್ಧಿ ಅಂತಂದ್ರೆ ಅಭಾವವನ್ನೇ ಇಳಿಸ್ಕೊಳ್ತದ. ಒಂದು ವಸ್ತು ಐತೆ, ಒಂದು ಜಾಗದಾಗ ಒಂದು ಕೊಡ ಐತೆ, ಆ ಕೊಡ ಮೊದಲಿಗೆ ಹೋಗಾಗ ಹಿಂಗ್ ನೋಡಿದ್ವಿ, ಇನ್ನೊಂದ್ಸಲ ಬರದ್ರಾಗ ಆ ಕೊಡ ಇರಂಗಿಲ್ಲ. ಅಯ್ಯೋ ಇಲ್ಲಿ ಕೊಡ ಇಲ್ಲಲ್ಲ ಅಂತಂದ್ರೆ ಅಭಾವವನ್ನ ತಿಳಿಯುವಂಥದ್ದು. ಅದಕ್ಕೇನಾರ ವಿಷಯ ಅದಾನೇನು ಅಂದ್ರೆ ಅದಕ್ಕೂ ವಿಷಯ ಇಲ್ಲ ಐತೆ. ಅನುಪಲಬ್ಧಿ ಅದಕ್ಕೂ ವಿಷಯ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಕೆಲವೊಂದು ಶಬ್ದದ ಮೂಲಕ ಗೋಚರ, ಅದು ಅಲ್ಲಿನ ಗೋಚರ ಆಗ್ತಾನೆ ಅಂದ್ರೆ ಅದಕ್ಕೂ ಆಗಂಗಿಲ್ಲ, ಅದಕ್ಕೂ ಪ್ರಮಾಣ ಅನ್ನಲ್ಲ, ಅದಕ್ಕೂ ವಿಷಯ ಏನಲ್ಲ ಶಬ್ದಕ್ಕೂ ಕೂಡ. ಅದರಿಂದ 6 ಪ್ರಮಾಣಗಳಿಂದ ಆತ್ಮ ಹೆಂಗದನ್ನ ಅರಿಸಿಕೊಳ್ತಾನೇನ ಇಲ್ಲ. ಪ್ರತಿಯೊಂದು ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುಗಳು ಎದರಿಂದ ಅರಿಸಿಕೊಳ್ತಾವ ಅಂದ್ರೆ ಇವ 6 ಪ್ರಮಾಣಗಳಿಂದ ಅರಿಸಿಕೊಳ್ತಾವ, ತಿಳಿಸಿಕೊಳ್ತಾವ. ಈ ಪ್ರಮಾಣಗಳಿಂದನೇ ನಾವೆಲ್ಲ ವಸ್ತುಗಳನ್ನ ನಾವು ತಿಳಿಲಿಕ್ಕೆ ಸಾಧ್ಯದ. ಆದ್ರ ಆತ್ಮನಿಗೆ ಪರಮಾತ್ಮನ ಪೂರ್ಣ ವಸ್ತು ಹೆಂಗೈತೆ ಅಂತಂದ್ರ ಅದು ಇವ 6 ಪ್ರಮಾಣಗಳಿಗೆ ನಿಲುಕದೇ ಇರುವಂಥವನದಾನ. ಹಿಂಗಂದ್ರ ಯಾವ್ದಕ್ಕೂ ವಿಷಯ ಅಲ್ಲಾತ. ವಿಷಯ ಇದ್ರೆ ತಿಳಿಸ್ಕೊತಾನಪ್ಪ, ಅದು ತಿಳ್ಕೊಳ್ಬೋದು, ಹಿಂಗ್ ತಿಳ್ಕೊಳ್ಬೋದು, ಹಂಗ ತಿಳ್ಕೊಳ್ಬೋದು ಅನ್ಬೋದು. ತಿಳ್ಕೊಳ್ಳದೆ ಅದೇ ಸ್ವರೂಪನೇ ನೀನಿದೆ. ಅದ್ರ ತಿಳಿಯುವಂಥದ್ದು ಎಲ್ಲಿ ಬಂತು? ಅನ್ಯ ವಸ್ತು ಇದ್ದಾಗ ಆತನ ತಿಳ್ಕೊಳಕ್ ಬರ್ತದ, ತಾನಾದಾಗ ಹೆಂಗ್ ತಿಳ್ಕೊಳಕ್ ಸಾಧ್ಯ ಆಗ್ತದ? ಯಾವ್ದಕ್ಕೂ ವಿಷಯ ಅಲ್ಲ ಆತ್ಮ. ಹಂಗಾಗಿ ಈ ಕಾರಣದಿಂದ ಹೆಂಗಂತಂದ್ರ ಹೇಳ್ತಾರ, ಮತ್ತೆ ಆತ ಹಾಲು ಕೆಟ್ಟು ಮೊಸರಾದಂಗ ಪರಿಣಾಮ ಹೊಂದುತ್ತಾನೇನು ಅಂದ್ರೆ ಹಂಗೂನು ಇಲ್ಲ. ಈಗ ಹಾಲು ಕೆಟ್ಟದ, ಈಗ ಹಾಲು ಇರ್ತಾವ, ಅದ ಹಾಲು ಕೆಟ್ಟು ಮೊಸರಾದಂಗ ರೂಪಾಂತರ ಏನಾರು ಹೊಂದುತ್ತಾನೇನೀತ? ಇಲ್ರಿ.
ಈಗ ನಾವು ಇಷ್ಟರಿಂದ ಇವಾಗ ಸಣ್ಣವ್ರು ಇದ್ದಾಗಿಂದನೂ ಈ ಮಟ್ಟತನ ಬಂದಿದೀವಿ ಅಲ್ಲ. ಶರೀರ ಷಡ್ಭಾವ ವಿಕಾರ ಕೂಡ ಇದೆ. ಯಾಕಂದ್ರೆ ಬಾಲ್ಯ ಅನಿಸ್ತು, ಶಿಶು ಅನಿಸ್ತು, ಬಾಲ್ಯ ಅನಿಸ್ತು, ಯೌವನ ಅನಿಸ್ತು, ಮುಪ್ಪ ಅನಿಸ್ತು. ಆದ್ರೆ ಶರೀರ ವಿಕಾರ ಹೊಂದ್ಕೊಂತ ಬಂದದ. ಆದ್ರೆ ನಿನಗೇನಾದ್ರ ವಿಕಾರ ಆಗ್ಯದೇನ? ಹಾಲ್ ಕೆಟ್ಟ ಮೊಸರು ಆದಂಗ ಏನಾರ ಆಗ್ಯದೇನು? ಏನೂ ಇಲ್ಲ. ಅದಕ್ಕ ರೂಪಾಂತರ ಹೊಂದುವಂಥವನ್ ಅದಾನೇನು ಅಂದ್ರ ನಿನ್ ಒಳಗಡೆ ಇರುವಂತ ಚೈತನ್ಯ ಅದು ರೂಪಾಂತರ ಹೊಂದುವಂಥದ್ದಲ್ಲ. ಅದರಿಂದ ಈಗ ಅದನ್ನ ಹೆಂಗದಾನ ಅಂದ್ರೆ ನಿರ್ವಿಕಾರದಿಂದ ಅದಾನ, ಯಾವ ಆಕಾರ ಇಲ್ಲ ಅದಗ, ನಿರ್ವಿಕಾರದಿಂದ ಅದಾನ. ಅದರಿಂದ ಇದು ಮತ್ತೆ ಈತ ಆಧ್ಯಾತ್ಮಿಕ ಆದಿಭೌತಿಕ ತ್ರಿತಾಪಗಳು ಅದಾವಲ್ಲ, ಈ ಕಾರಣದಿಂದ ನಿರ್ವಿಕಾರ ಅದಾನ. ಮತ್ತೆ ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕ ಈ ತಾಪತ್ರಯಗಳೇನಾದ್ರು ಒಂದೇ ನೆನೆತ? ಇವ್ಯಾವ ತಾಪತ್ರಯಗಳು ಆತಗಿಲ್ಲ. ಆಧ್ಯಾತ್ಮಿಕ ಅನ್ನುವಂಥ ಶರೀರ ಮನಸ್ಸು, ಅಲ್ಲಿರುವಂತ ದುಃಖ ಆಗಿರ್ಬೋದು. ನಾವು ಬರೀ ಶರೀರ ದುಃಖ ಒಂದು ನೋಡ್ತೀವಿ, ಅದ್ರ ಮನಸ್ಸಿನ ದುಃಖನೂ ಬಹಳ ದೊಡ್ಡ ದುಃಖ ಇದು. ಮನಸ್ಸು ಹಳತಿರ್ತದ ನೋಡ್ರಿ, ಬರೀ ಅವತ್ತು ಅದು ಬೇಕು ಇದು ಬೇಕು, ಹಂಗಾಯ್ತು ಹಿಂಗಾಯ್ತು ಆಗಲಾಯ್ತು ಕುಂಡಾಯ್ತು. ದೊಡ್ಡ ರೋಗ ಅಂದ್ರೆ ಮನಸ್ಸಿನ ರೋಗನೇ ಇಲ್ಲಿ. ಆಧ್ಯಾತ್ಮಿಕದಲ್ಲಿ 2 ಮನಸ್ಸಿನ ರೋಗ ಒಂದಾಗಿರ್ಬೋದು, ಶರೀರ ರೋಗ ಆಗಿರ್ಬೋದು. ಇಲ್ಲಿ ಇವೆರಡು ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಈ ತಾಪತ್ರಯಗಳೇನಾದ್ರೂ ಹೊಂದಿದಾನೇನು ಅಂತಂದ್ರೆ ಇವಕ್ಕೂ ಕೂಡ ಹೊಂದಿಲ್ಲ. ಅದಕ್ಕೆ ಈ ರೀತಿಯಾಗಿ ಈ ಬುದ್ಧಿ ಸುಖ, ಯಾಕಂತಂದ್ರೆ ನವಗುಣ, ಇಲ್ಲಿ ನವಗುಣ, ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಯಾವುದು ನವಗುಣ ಒಡಸದ, ನಾನತ್ವವಿಲ್ಲದ ನವಗುಣ ಅಂತಂದ್ರ ಎಷ್ಟು ಹೇಳ್ತಾರ ಅವರು ಅಂತಾರ 9. ಇಲ್ಲಿ 9 ಗುಣಗಳು ಎಲ್ಲಿ ಅದಾವ? 9 ಗುಣಗಳು ಅಂತಂದ್ರೆ ಈ ಸುಖ ದುಃಖ ರಾಗ ದ್ವೇಷ ಪ್ರಯತ್ನ ಭಾವ ಇವೆಲ್ಲ 9 ಗುಣಗಳು ಅದಾವ ನಿನ್ನ ಬಲ್ಲಿ. 9 ಗುಣಗಳು. ಈ 9 ಗುಣಗಳನ್ನ ಏನಾದ್ರ ಆತ್ಮನಿಗೆ ಅದಾವೇನು? ಇವು ಯಾವ ಆತ್ಮನಲ್ಲಿ ಇಲ್ಲ. ಮತ್ತೆ ಅದರಿಂದ ಇದು ಹೆಂಗದಾನೆ? ಯಾವ ಗುಣಗಳು ಅದಾವೇನು? ಯಾವಿಲ್ಲ. 9 ಗುಣಗಳು ಕೂಡ ಇಲ್ಲ ಈತಗ. ಮತ್ತೆ 9 ಗುಣಗಳು ಎಲ್ಲಿ ಅದಾವ? ಸುಖ ದುಃಖ ಎಲ್ಲಿ ಆಗ್ತದ? ಸುಖ ದುಃಖ ಆತ್ಮನಲ್ಲಿಲ್ಲ. ಅದೆಲ್ಲ ಆಗ್ತಾವ ಇವೆಲ್ಲ 9 ಗುಣಗಳು ಎಲ್ಲೆಲ್ಲಿ ನಡೀತಾವ ಇವೆಲ್ಲ ಕೆಲಸಗಳು ಅಂದ್ರೆ ಅಂತಃಕರಣದಲ್ಲಿ. ಇವು ಅಂತಃಕರಣದಲ್ಲಿ ಇವೆಲ್ಲ ನಡೀತಾವ. ಆದ್ರ ಇಲ್ಲಿ ಅಂತಃಕರಣದಲ್ಲಿರುವಂಥವನು ಯಾರಪ್ಪ ಅಂದ್ರೆ ವಿಶಿಷ್ಟನಾದಂತ ಯಾರು ತೋರ್ತಾನಲ್ಲಿ? ಇವೆಲ್ಲ ಎಲ್ಲಿ ತೋರಕತ್ತಾವ ಅಂದ್ರೆ ಜೀವಾತ್ಮನಲ್ಲಿ ತೋರಕತ್ತಾವೆಲ್ಲ. ಏನ್ ಜೀವ ಭಾವ ಅಂತಾರೆ ಇವಕ್ಕೆಲ್ಲ. ನಾನು ಹಂಗದೀನಿ, ನಾನು ಹಿಂಗದೀನಿ ಅಂತ ಇವೆಲ್ಲ ವ್ಯವಹಾರ ಎಲ್ಲಿ ನಡೆದವ ಅಂತಂದ್ರ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದಂತಹ ಜೀವಾತ್ಮನಲ್ಲಿ ಇವೆಲ್ಲ ತೋರಕತ್ತಾವ ಇವು. ಅದ್ರ ವಿಚಾರ ಮಾಡಿದ್ರ ಇವೆಲ್ಲ ನಿನ್ನ ಸ್ವರೂಪಕ್ಕೆ ಅದಾವೇನಂತಂದ್ರ ನಿನ್ನ ಸ್ವರೂಪಕ್ಕ ಇಲ್ಲ. ಇವೆಲ್ಲಕ್ಕೂ ಆಧಾರವಾಗಿರುವಂಥವನು ನೀನಿದೆ. ಆದ್ರೆ ಮತ್ತೆ ಸಾಕ್ಷ್ಯದ ಪ್ರತ್ಯೇಕಾತ್ಮನಲ್ಲಿ ತೋರಂಗಿಲ್ಲ. ಸಾಕ್ಷಿ ರೂಪವಾಗಿ ಇದೆಲ್ಲ ಜೀವಾತ್ಮನಲ್ಲಿ ಇವೆಲ್ಲ ತೋರ್ತಾವ. ಸುಖ ದುಃಖ 9 ಗುಣಗಳು ಇವೆಲ್ಲ ತೋರ್ತಾವ, ಎಲ್ಲ ವ್ಯವಹಾರಗಳು ಇಲ್ಲಿ ತೋರ್ತಾವ. ಆದ್ರೆ ಸಾಕ್ಷಿ ರೂಪನಾದ ಪ್ರತ್ಯೇಕಾತ್ಮನಲ್ಲಿ ಇವು ತೋರಾಗಿಲ್ಲ ನೋಡ್ರಿ. ಅದರಿಂದ ಇಲ್ಲಿ ಕೂಡ ಯಾವ ಒಂದು ನಾನತ್ವ ಇಲ್ಲ. ಅದು ಇರುವಂತ ಭಿನ್ನವಾಗಿರುವಂತ ಭೇದದಿಂದ ಕೂಡಿದಂತ ಯಾವ ನಾನತ್ವವೂ ಇದ್ರಲ್ಲಿ ಇಲ್ಲ. ಯಾವ ಸಜಾತಿ ವಿಜಾತಿ ಭೇದ ಯಾವೂ ಇಲ್ಲ. ಹೆಂಗದಾನಂತಂದ್ರ ಅಸಂಗನೂ ಅದಾನ, ನಿತ್ಯ ಮುಕ್ತನೂ ಅದಾನ. ಅದಕ್ಕೆ ಯಾವ ಸಂಘ ಇಲ್ಲ, ಆತ್ಮನಿಗೆ ಯಾವ ಸಂಘನೂ ಇಲ್ಲ. ಮತ್ತೆ ನಿತ್ಯ ಮುಕ್ತನಾಗಿರುವಂಥವನು, ಯಾವಾಗ್ಲೂ ಆನಂದ ಸ್ವರೂಪ. ಮುಕ್ತ ಅಂದ್ರೆ ಏನು? ಯಾವುದೂ ಇಲ್ಲ ತಗ, ನಿತ್ಯ ಮುಕ್ತನ. ಅದಕ್ಕೆ ಹೇಳುವಂಥದ್ದು ಇವನ್ನೆಲ್ಲ ನಾವು ತಿಳ್ಕೊಂಡಾಗ ಇದು ಭಾವ ದೂರ ಅಂತಂದ್ರ ಈ ಭಾವಕ್ಕ ಆತ ಬಹುದೂರ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಯಾವ ತಾಪತ್ರಗಳಿಲ್ಲ, ದುಃಖ ಇಲ್ಲ, ಏನೂ ಇಲ್ಲ. ಅದಕ್ಕೆ ಭವದೂರನಾಗಿರುವ ಈ ಆತ್ಮನು ಹೆಂಗದನಪ್ಪ ಅಂದ್ರ ಯಾರ ಬಗ್ಗೆ ಹೇಳಕತ್ತೀರಿ? ಇದು ಮಂದಿ ಬಗ್ಗೆ ಹೇಳಕತ್ತಿಲ್ರಿ, ಇದು ನಮ್ಮ ಪುರಾಣ. ಇದನ್ನ ನಾವು ತಿಳ್ಕೊಂಡಾಗ ಆ ಸ್ವರೂಪನೇ ನಾವು ಬಹಳ ದೂರ ಇಲ್ಲ, ನಮ್ಮೊಳಗ ಹತ್ರದಾಗ ಅದನ್ನ ದೇವ್ರು ದೂರ ಅದನಂತ ನಾವು ಬಡ್ಕೊಳಕತ್ತೀವಿ. ಆತನ ಮುಟ್ಟಬೇಕು, ಆತನ ಕಾಣಬೇಕು, ಭಗವಂತನ ಸ್ವರೂಪ ನಾವಾಗ್ಬೇಕು ಅಂತ ಮನಸ್ಸು ಮಾಡಿದ್ರೆ ಹಿಂಗ ನಡಿ.
ಇದು ಈ ದಾರಿ ಬಿಟ್ಟು ಬೇರೆ ಬೇರೆ ಏನಾರ ಹಿಡಿದಿ ಅಂತಂದ್ರೆ ಮತ್ತೆ ನೀನ್ ಬೇರೆ ದುಃಖಗಳು ಶುರುವಾಗ್ತಾವ. ಆತನನ್ನ ಕಾಣ್ಬೇಕು, ಈ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದ್ರ ನೋಡು, ಯಾವುದಕ್ಕೂ ಆತ ಯಾವುದೇ ಒಂದು ಸಂಗತ್ವಾತಿ ಇಲ್ಲ, ಸಂಘವಾಗಿರುವಂಥವನದನ. ನೀನು ಅಜ್ಞಾನದಲ್ಲಿ ಬಿದ್ದು ಅವಿದ್ಯೆಯಲ್ಲಿ ಬಿದ್ದು ಅದೈತಿ ಇದೈತ್ ಅಂತ ಕುಂತಿದಿ. ಈಗ ನಿನ್ನ ಬಿಟ್ಕೋ, ಇವೆಲ್ಲವನ್ನ ಬಿಟ್ಕೋ. ಅದಕ್ಕೆ ನಿತ್ಯ ಮುಕ್ತನು ಬಹುದೂರನಾಗಿರುವ ಈ ಆತ್ಮನೇ ಸರ್ವವನ್ನು ಅರಿತಾನ, ಸರ್ವಕ್ಕೂ ಆಧಾರವಾಗಿದ್ದಾನ, ಸರ್ವಕ್ಕೂ ಅಧಿಷ್ಠಾನವಾಗಿದ್ದಾನ, ಸರ್ವವನ್ನು ಅರಿಯುವಂಥವ್ನು ಇದ್ದಾನೆ. ಎಲ್ಲ ಆತನ ಬೆಳಕಿನಾಗ ನಡೆದಂಥದ್ದು ಇದೆಲ್ಲಾನು. ತಿಳಿಲಾರ್ದ ನಾವು ಹಂಗ ಹಿಂಗಂತ ಹೊಂಟಿ ಹೊರತಾಗಿ ಪ್ರತಿ ಒಂದು ವ್ಯವಹಾರ ಆತನ ಬೆಳಕಿನಲ್ಲೇ ನಡೆದಂಥದ್ದು. ಅದಕ್ಕೆ ಇದನ್ನ ಅರಿಯುವಂತ ಜಗತ್ತಿನೊಳಗೆ ಇನ್ನೊಂದು ಇದ್ರೆ ತಾನೆ. ಈ ಸೂರ್ಯನನ್ನ ಅರಿಯುವಂಥವನ್ ಯಾರನ್ನ ಅದಾರ? ಯಾರಲ್ಲ ಒಬ್ಬನೇ ಅದಾನ. ಹಂಗಾಗಿ ಅದರಿಂದ ಪೂರ್ಣನಾದ ಆತ್ಮನು ಹೆಂಗದಾನಂತಂದ್ರ ಸ್ವಯಂ ಪ್ರಕಾಶವಾಗಿ ಅದನ್ನ ಸ್ವತಃ ತಾನೇ ಪ್ರಮಾಣ ಆಗಿದಾನ. ಹುಡ್ದದ್ದು ಯಾವ್ದಕ್ಕೆ ಅದಕ್ಕೆ ಪ್ರಮಾಣಕ್ಕೆ ನಿಲ್ಕದೆ ಇರುವಂತವನು ಸ್ವಯಂ ಪ್ರಕಾಶ ಆತನ ಬೆಳಕಿನಾಗ ಇವೆಲ್ಲ ನಡ್ದಂಗಾಗತ್ತೆ ಹೊರತಾಗಿ ಆತನ ಆಧಾರದಲ್ಲೇ ನಡೀತಾ ಇದ್ದಾವ. ಆತನೇ ಇದಕ್ಕೆಲ್ಲ ಅಧಿಷ್ಠಾನ. ಮತ್ ಹೆಂಗದಾವ ಅಂದ್ರೆ ಆತನ ತನ್ನ ಸ್ವರೂಪದಲ್ಲಿ ಇವೆಲ್ಲ ತೋರ್ದಂಗ ಆತಾವ, ಇಲ್ಲೇ ಆಡತ್ತಾವ. ಉಳಿಯುವಂತವನ್ ತಾನೇ ಸ್ವಯಂ ಪ್ರಕಾಶ. ಆತನ ಬೆಳಕ ನೋಡ್ರಿ, ದೊಡ್ಡ ಬೆಳಕು ಅದನ್ನ ಅರ್ಥಕೊಂಡಿ. ಅದಕ್ಕ ಇಂಥದನ್ನ ತಾನೇ ಬಲ್ಲವನು. ಅಲ್ಲಿ ರೀಚ್ ಆಗುವಂಥದ್ದು ಇಂಥವೆಲ್ಲ ಗದ್ದಲುಗಳು ಇಟ್ಕೊಂಡು ಇಂಥ ಮಾಯ ಕಾರ್ಯವನ್ನ ಎಲ್ಲವನ್ನ ಒಳಕೊಂಡು ಇಂಥ ಗಂಭೀರ ಅದ್ವಯ ಆತ್ಮನನ್ನ ತಿಳ್ಕೊತೀನಿ. ಯಾರು ಬಲ್ಲವ್ರಪ್ಪ? ಯಾರಿಗೂ ಆಗಂಗಿಲ್ಲ. ಇದೆಲ್ಲವನ್ನ ಮೀರಿ ಆ ಸ್ವರೂಪದಲ್ಲಿ ನಿಂತ್ಕೊಂಡಾಗ ಮಾತ್ರ ಆ ಸ್ವರೂಪ ತಾನೇ ಆಗಿರ್ತಾನೆ, ತಾನೇ ತಿಳ್ಕೊತಾನೆ ಎಲ್ಲ ಅಲ್ಲಿಗೆ ಬಂದಾಗ. ಅದಕ್ಕೆ ಇಂಥವೆಲ್ಲ ಇಟ್ಕೊಂಡು ಅದು ತಿಳ್ಕೊತೀನಿ ಅಂದ್ರೆ ಅಸಾಧ್ಯ ಆಗಂಗಿಲ್ಲ. ಅದನ್ನ ತಾನೇ ತಿಳಿಯುವಂಥದ್ದು ಆ ಸ್ವರೂಪಕ್ಕೆ ಬಂದಾಗ ಪೂರ್ಣ ತಾನಾದಾಗ ಇದೆಲ್ಲ ಅರ್ಥ ಆಗುವಂತ ತಿಳಿಯುವಂಥದ್ದಪ್ಪ. ಅದಕ್ಕೆ ಸ್ವಯಂ ಆತ್ಮ ಹೆಂಗದನ ಸ್ವಯಂ ಪ್ರಕಾಶ ಅದನ ಅಂತ ಹೇಳ್ತಾರೆ. ಮುಂದಿಂದ ನೋಡಿ ಮತ್ತೆ ನಾಳೆ ಮಾತಾಡೋಣ. ಒಳ್ಳೆ ವಿಚಾರಗಳು ಅದಾವ. ಒಂದೆರಡು ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ.